ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹಸಿರು ಡೈಲಿ ವ್ಲಾಗ್ಸ್. ಇದು ಬಂದು ಗುರುವಾರದ ವ್ಲಾಗ್ಸ್ ಆಗಿರುತ್ತೆ. ಮಾರ್ನಿಂಗ್ 7 o'clock. ಸೊ ಮಾರ್ನಿಂಗ್ ಎದ್ದೆ ಆಚೆ ಬಂದು ಸ್ವಲ್ಪ ಸೂರ್ಯ ನಮಸ್ಕಾರ ಹಾಕಿ ಗಿಡನೆಲ್ಲ ನೋಡ್ತೀನಿ. ಗಿಡದಲ್ಲಿ ನೋಡಿ ಗುರುವಾರ, ಇವತ್ತು ಗುರುವಾರ ಹೂವು ಬಿಟ್ಟಿದೆ, ದಾಸವಾಳ ಹೂವು. ರಾಯರಿಗೆ ಇಷ್ಟ ಅಂತೇಳಿ ದಾಸವಾಳ ಗಿಡನ ಹಾಕ್ಕೊಂಡಿದ್ದೀನಿ. ಅದು ಒಂದೇ ಒಂದಿದೆ. ಇನ್ನೊಂದೆರಡು ಹಾಕ್ಬೇಕಂತ ಅಂದ್ಕೊತಾ ಇದ್ದೀನಿ, ತೊಗೊಬರೋದಕ್ಕೆ ಆಗ್ತಾಯಿಲ್ಲ. ಚಳಿ ವೆದರ್ ಇದೆ, ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ ಬೆಳಗ್ಗೆ ಎದ್ದಾಗ. ಹೆಂಗಪ್ಪ ಎದ್ದೊಳೋದು ಅನ್ನಿಸ್ತಾ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಅಡುಗೆ ಮನೆಗೆ ಬಂದು ಅವಲಕ್ಕಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸ್ಕೂಲಿದೆಯಲ್ಲ ನನ್ನ ಮಗನಿಗೆ. ಇಲ್ಲಿ ನೋಡಿ ನನ್ನ ಮಗ ಕೂಡ ಎದ್ದು ಬಂದಿದ್ದಾನೆ. ಅವನಿಗೆ ಬಿಸಿನೀರು ಕೊಟ್ಟಿದ್ದೀನಿ, ಕುಡಿತಾ ಇದ್ದಾನೆ. ಬೆಳಗ್ಗೆ ಎದ್ದು ಬಂದ ತಕ್ಷಣ ದೇವ್ರ ಮುಖ ನೋಡಿ ಬಂದು ಕುತ್ಕೊತಾನೆ, ದೇವ್ರ ಮನೆ ನೋಡಿ. ಆಮೇಲೆ ನೋಡಿದ್ರೆ ಟಿ ವಿ ಹಾಕೊಂಡು ಕುತ್ಕೊಂಡ್ಬಿಡ್ತಾನೆ. ಆಮೇಲೆ ಸ್ವಲ್ಪ ಬಿಸಿನೀರು ಕೊಡ್ತೀನಿ ಬೆಚ್ಚಗೆ, ಕುಡಿದ್ಬಿಟ್ಟು ಕುತ್ಕೊತಾನೆ. ಆಮೇಲೆ ನಾನು ಬಿಸಿನೀರು ಕೊಟ್ಟಾದ್ಮೇಲೆ ನೆಕ್ಸ್ಟು ಹಾಲನ್ನ ಕೊಡ್ತೀನಿ. ಎಲ್ಲರೂ ನಾರ್ಮಲಾಗಿ ಅವಲಕ್ಕಿ ಮಾಡ್ತೀರಾ, ಇದು ಸ್ವಲ್ಪ ಸ್ಪೆಷಲಾಗಿ ಮಸಾಲ ಅವಲಕ್ಕಿನ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಾಯಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ಮತ್ತು ಜೀರಿಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡನ ಸ್ಕಿಪ್ ಮಾಡಿ. ನಾನು ಜೀರಿಗೆ ಹಾಕಿಲ್ಲ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ನೀರು ಹಾಕ್ಕೊಂಬಿಡಿ, ಹಾಗೆ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರಕ್ಕೆ ಕೂಡ ಈ ಥರ ಟ್ರೈ ಮಾಡಿರಲ್ಲ ಅನ್ಕೋತೀನಿ. ನಾರ್ಮಲ್ ಅವಲಕ್ಕಿ ಎಲ್ಲರೂ ನಾರ್ಮಲಾಗಿ ತಿಂತಾ ಇರ್ತಾರೆ, ಬಟ್ ನಮ್ಮನೇಲಿ ನಾನು ಇದೇ ಥರ ಜಾಸ್ತಿ ಮಾಡೋದು ಇಷ್ಟ ಆಗುತ್ತೆ. ನನಗೂ ಕೂಡ ಸಖತ್ ಇಷ್ಟ ಈ ಥರ ಅವಲಕ್ಕಿ ಮಾಡೋಕ್ಕೆ. ನನ್ನ ಮಗ ನಾರ್ಮಲಾಗಿ ಅವಲಕ್ಕಿ ಮಾಡಿದ್ರೆ ತಿನ್ನೋದೇ ಇಲ್ಲ, ಸ್ವಲ್ಪ ಈ ಥರ ಡಿಫ್ರೆಂಟಾಗೆಲ್ಲ ಮಾಡಿದ್ರೆ ತಿಂತಾನೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ನೆಕ್ಸ್ಟು ಸಾಸಿವೆ, ಅದಾದಮೇಲೆ ಕಡಲೆಬೇಳೆ, ಕಡಲೆಬೀಜ, ಇದೆಲ್ಲ ಸೇಮ್ ನಾರ್ಮಲ್ ಹೆಂಗೆ ಹಾಕೋತೀರೋ ಅದನ್ನೇ. ಅದಾದಮೇಲೆ ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ರೆಸಿಪಿನ. ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಹೇಗಿತ್ತು ಅಂತ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಈರುಳ್ಳಿ ಎಲ್ಲ ಫ್ರೈ ಆಗಲಿ ಅಂತ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿವಾಗ ಇದಕ್ಕೆ ರುಬ್ಕೊಂಡಿದ್ನಲ್ಲ ಮಸಾಲೆನ, ಈ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಫುಲ್ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೀರು ಹಾಕ್ಕೋಬಾರ್ದು, ಹಾಗೆ ರುಬ್ಕೊಬೇಕು ನೀವು. ಇದಕ್ಕೂ ಇಲ್ಲಿ ಫ್ರೈ ಮಾಡಬೇಕಾದಾಗಲೂ ಅಷ್ಟೇ, ಸ್ವಲ್ಪ ಎಣ್ಣೆ ಜಾಸ್ತಿ ಬಿಟ್ಟಾಗ ಸ್ವಲ್ಪ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಹಸಿ ಮಸಾಲೆ ವಾಸನೆ ಎಲ್ಲ ಹೋಗಬೇಕು. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇದೇ ಥರನೇ ಮಾಡ್ಕೊಂಡು ತಿಂತೀರಾ, ಚೆನ್ನಾಗಿರುತ್ತೆ. ನನಗೆ ಸಖತ್ ಇಷ್ಟ ಈ ಥರ. ಇದೇ ಥರನೇ ಸೇಮ್ ನಾವು ಮಸಾಲೆ ಚಿತ್ರಾನ್ನ ಕೂಡ ಮಾಡ್ಕೋಬೋದು. ಇದೇ ಮೆಥಡೇ, ಇದೇ ಮಸಾಲೆನೇ. ಮಸಾಲೆ ಚಿತ್ರಾನ್ನ ಮಾಡ್ಕೊಂಡು ತಿನ್ಬೋದು, ಅದು ಕೂಡ ತುಂಬ ಸೂಪರಾಗಿರುತ್ತೆ. ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಅವಲಕ್ಕಿನ ಹಾಕ್ಕೊತಾ ಇದ್ದೀನಿ. ಅವಲಕ್ಕಿನ ಚೆನ್ನಾಗಿ 3-4 ಸರಿ ಚೆನ್ನಾಗಿ ತೊಳೆದು ಎತ್ತಿಟ್ಟಿದ್ದೆ. ನೀರು ಹಾಕಿ ನೆನೆಸೋ ಅವಶ್ಯಕತೆ ಇರೋದಿಲ್ಲ, ನೀರು ಹಾಕ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ. ಚೆನ್ನಾಗಿ 3-4 ಸರಿ ಚೆನ್ನಾಗಿ ತೊಳೆದು ಸುಮ್ಮನೆ ಲೈಟಾಗಿ ನೀರನ್ನ ಚಿಮ್ಕಿಸಿದ್ದೆ ಅದ್ರ ಮೇಲೆ ಅಷ್ಟೇ, ಚಿಮ್ಕಿಸ್ಬಿಟ್ಟು ಮುಚ್ಚಿಟ್ಟಿದ್ದೆ. ನೀಟಾಗಿ ನೀರೆಲ್ಲ ಅಬ್ಸರ್ವೇಷನ್ ಮಾಡಿದ್ರೆ ಫುಲ್ ಹುಡಿ ಆಗಿರುತ್ತೆ. ಕೆಲವೊಬ್ಬರು ಮಾಡಿದಾಗ ಫುಲ್ ಮುದ್ದೆ ಥರ ಆಗಿರುತ್ತೆ, ನೋಡಿರ್ತೀನಿ. ನೋಡಿ ಫೈನಲಾಗಿ ಈ ಥರ ಕಲರ್ ಹಿಂಗೆ ಬರುತ್ತೆ. ಯಾವುದೇ ಥರ ಆರ್ಟಿಫಿಷಿಯಲ್ ಕಲರ್ ಇಲ್ಲ, ನಾರ್ಮಲ್ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪೇಸ್ಟೇ ಇದು. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ. ನನ್ನ ಮಗನ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಸ್ನ್ಯಾಕ್ಸಿಗೆ ನಾನು ಸ್ವೀಟ್ ಕಾರ್ನ್ ಇತ್ತು, ಸ್ವೀಟ್ ಕಾರ್ನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟು ಹಾಕ್ತಾಯಿದ್ದೀನಿ. ಖಾರದ ಪುಡಿ ಖಾಲಿಯಾಗಿತ್ತು ಅಂತ ಬರೀ ಸಾಲ್ಟ್ ಹಾಕ್ತಾಯಿದ್ದೀನಿ. ಅವನಿಗೆ ಸಖತ್ ಇಷ್ಟ ಇದು. ಸ್ವೀಟ್ ಕಾರ್ನು, ಪೆಪ್ಪರ್ ಇದೆಲ್ಲ ಹಾಕ್ಕೊಟ್ರೆ ತಿಂತಾನೆ. ಸ್ನ್ಯಾಕ್ಸ್ ಬ್ರೇಕ್ ಇರುತ್ತೆ ಮತ್ತು ಲಂಚ್ ಬ್ರೇಕ್ ಇರುತ್ತಲ್ವ, ಆವಾಗ ಫೈನಲಿ ಒಂದು ಬಾಕ್ಸು ರೆಡಿ ಆಯಿತು. ಸ್ವಲ್ಪ ಕೆಮ್ಮಾಗ್ಬಿಟ್ಟಿದೆ, ಸ್ವಲ್ಪ ವಾಯ್ಸು ಕರ್ಕಶವಾಗಿದ್ದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇವಾಗ ನೋಡಿ ಅವನು ಎಲ್ಲ ರೆಡಿಯಾಗಿ ದೇವರಿಗೆ ಕೈ ಮುಗಿತಾ ಇದ್ದಾನೆ. ಹಾಯ್ ಗಾಯ್ಸ್, ಇವಾಗ ನಮ್ಮದು ಟಿಫನ್ ತಿಂದಿದ್ದೆಲ್ಲ ಆಯಿತು. ನನ್ನ ಮಗ ಸ್ಕೂಲಿಗೆ ಹೋದ, ಅವನು ಲಂಚೆಲ್ಲ ತಿನ್ಕೊಂಡು ಸ್ಕೂಲಿಗೆ ಹೋದ. ಹಾಗೆ ನಮ್ಮ ಮನೆಯವ್ರಿಗೆ ಕೂಡ ಟಿಫನ್ ಎಲ್ಲ ತಿಂದರು. ಕೆಳಕ್ಕೆ ಕೆಲಸ ಮಾಡ್ತಾಯಿದ್ದಾರೆ, ಆಫೀಸ್ಗೆ ಹೋಗಿದ್ದಾರೆ. ಇವಾಗ ನನ್ನ ಕೆಲಸದ ಸಮಯ ಸ್ಟಾರ್ಟ್ ಆಗಿದೆ. ನೋಡಿ ಪಾತ್ರೆ ಎಲ್ಲ ಇದ್ದಾವೆ. ಈಗ ಪಾತ್ರೆಯನ್ನು ತೊಳೆಯುವ ಸಮಯ ನಮ್ಮದು ಇವಾಗ. ಇವತ್ತು ಗುರುವಾರ ಆಗಿರೋದ್ರಿಂದ ಪ್ಲೀಸ್ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂತೇಳಿ ಕೆಲಸ ಮಾಡ್ಕೊತಾ ಇದ್ದೀನಿ. ಲೆಟ್ಸ್ ಗೋ, ಪಾತ್ರೆ ತೊಳೆಯುವ. ನನ್ನ ಮಗ ಅವನ ಕೆಲಸ ಅವನೇ ಎಲ್ಲ ಮಾಡ್ಕೊಳ್ಳೋದ್ರಿಂದ ನನಗೆ ಬೆಳಗ್ಗೆ ಒಂದು 5-10 ನಿಮಿಷ ಲೇಟಾಗಿದ್ದರೂ ಕೂಡ ಈಸಿ ಆಗುತ್ತೆ. ಅವನೇ ಬೆಳಗ್ಗೆ ಎದ್ದಂತೂ ಬರಲ್ಲ, ಎಬ್ಬರಿಸ್ಬೇಕು, ಬಡ್ಕೊತಾ ಇರಬೇಕು, ಎದ್ದೋಳು ಅಂತ. ಆಮೇಲೆ ಎದ್ದು ಬರ್ತಾನೆ.
ಎದ್ದು ಬಂದು ಅವ್ನ್ದೇನು ಕೆಲಸ ಇದೆ ಡೈಲಿ ಅದನ್ನು ಅವ್ನು ಮಾಡ್ಕೊತಾನೆ. ಎದ್ದು ಬರ್ತಾನೆ, ಸ್ನಾನ ಮಾಡ್ಕೊತಾನೆ, ಅವನೇ ಮಾಡ್ಕೊತಾನೆ. ಸ್ನಾನ ತಲೆಗೆ ಎಣ್ಣೆ ಹಾಕಿದ್ರೆ ನಾನು ತಲೆಗೆ ಮಾಡಿಸ್ಕೊಡ್ತೀನಿ. ನಾರ್ಮಲಾಗಿ ಇಲ್ಲ ಅಂದರೆ ಅವನೇ ಮಾಡ್ಕೊತಾನೆ ಮೈಗೆ ಸ್ನಾನ. ಆಮೇಲೆ ಡ್ರೆಸ್ ಹಾಕ್ಕೊಳ್ಳೋದು, ದೇವ್ರಿಗೆ ಕೈ ಮುಗಿದು ಅವ್ನ ಕೆಲಸ ಅವ್ನು ಮಾಡ್ಕೊತಾನೆ. ನನಗೇನು ಅಷ್ಟು ರಿಸ್ಕ್ ಇರೋದಿಲ್ಲ ಪಾಪ. ಅವನೇ ಮಾಡ್ಕೊತಾನೆ. ಇವಾಗ ನಮ್ಮ ಕೆಲಸ ಸ್ಟಾರ್ಟ್ ನೋಡಿ. ಅವನ್ನೆಲ್ಲ ಸ್ಕೂಲಿಗೆ ಎಲ್ಲರೂ ಹೋದರು. ನನ್ನ ಮಗ ಹೋದ. ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಅದು ನಮ್ಮ ಒಂದು ಡ್ಯೂಟಿ ಇದ್ದಂಗೆ. ಸೊ ಎಲ್ಲರೂ ಹೆಂಗೆ ಕೆಲ್ಸಕ್ಕೆ ಹೋಗಿ ಡ್ಯೂಟಿಗೆ ಹಾಜರಾಗ್ತಾರೋ ಎಲ್ರಿಗೂ ಒಂದು ಟೈಮಿಂಗ್ಸ್ ಇರುತ್ತೆ. 9 ಗಂಟೆಯಿಂದ 10 ಗಂಟೆಯಿಂದ ಅಂತ. ಸೊ ನಮಗೆ ಮನೇಲಿ ಹೆಣ್ಮಕ್ಳು ಕೆಲಸ ಮಾಡೋರಿಗೆ ಟೈಮಿಂಗ್ಸೇ ಇರೋದಿಲ್ಲ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಇದೊಂದು ಜಾಬ್ ನಮಗೆ. ಸೊ ಎಲ್ರಿಗೂ ರೆಸ್ಪೆಕ್ಟ್ ಕೊಡೋದು ಕಲೀರಿ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಮನೇಲಿ ಕೆಲಸ ಮಾಡೋರಿಗೂ ಅಷ್ಟೇ, ಹಾಗೆ ಹೊರ್ಗಡೆ ಕೆಲ್ಸಕ್ಕೆ ಹೋಗೋರ್ಗೂ ಅಷ್ಟೇ ಒಂದೊಳ್ಳೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸಿ. ಎಲ್ಲನೂ ಅಷ್ಟೇ, ಕೀಳಾಗಿ ಯಾರನ್ನೂ ನೋಡಬೇಡಿ. ಯಾರೂ ಕೂಡ ಕೀಳಾಗಿರೋದಿಲ್ಲ. ಎಲ್ರಿಗೂ ಒಂದೊಳ್ಳೆ ಬೆಲೆ ಕೊಡಿ. ಎಲ್ರಿಗೂ ಅವ್ರವ್ರದ್ದೇ ಆದಂಥ ಒಂದು ರೆಸ್ಪೆಕ್ಟ್ ಅನ್ನೋದಿರುತ್ತೆ ಅಲ್ವಾ. ಸೊ ನೀವು ಅದನ್ನು ಕೊಡಿ, ಮರ್ಯಾದೆ ಕೊಟ್ಟು ಮಾತಾಡ್ಸೋದು ಕಲೀರಿ. ಯಾವ ಹೆಣ್ಮಕ್ಳು ಕೂಡ ಯಾವುದರಲ್ಲೂ ಕೂಡ ಕಮ್ಮಿ ಇರೋದಿಲ್ಲ. ಇವಾಗ ಎಲ್ಲ ಗಂಡಸರು ಮಾಡೋಂಥ ಕೆಲಸ ಎಲ್ಲರೂ ಆಲ್ಮೋಸ್ಟ್ ಹೆಂಗಸರು ಮಾಡೇ ಮಾಡ್ತಾರಲ್ವ. ಯಾರನ್ನೂ ಕೂಡ ಕೀಳಾಗಿ ನೋಡಬೇಡಿ. ಮನೇಲಿ ಇರ್ತಾರೆ ಅಂದ ತಕ್ಷಣ ಅವ್ರೇನು ಮನೇಲಿ ಆರಾಮಾಗಿ ಕೂತ್ಕೊಂಡೇನು ತಿನ್ನೋದಿಲ್ಲ. ಮನೆಯಲ್ಲಿ ಅವ್ರಿಗೆ ತುಂಬಾ ಕೆಲಸಗಳಿರುತ್ತೆ. ಮನೇಲಿ ನೋಡಬೇಕು ಕೆಲಸ, ಅದು ಇದು, ಮಕ್ಳುಗಳು ನೋಡಬೇಕು, ಅವ್ರಿಗೆ ತಿನ್ನಿಸೋದು, ಊಟ ಮಾಡಿಸೋದು, ಸ್ಕೂಲಿಗೆ ಕಳಿಸೋದು, ಮತ್ತು ಅವ್ರಿಗೆ ಹೇಳ್ಕೊಡೋದು ತುಂಬಾ ಇರುತ್ತಲ್ವ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಎಲ್ರಿಗೂ ಅಷ್ಟೇ, ಯಾರ್ಯಾರು ಹೆಣ್ಮಕ್ಳನ್ನ ಕೀಳಾಗಿ ನೋಡ್ತೀರಾ ಅಥವಾ ಚೀಪಾಗಿ ನೋಡ್ತೀರಾ, ಸೊ ಅವ್ರು ಯಾರು ಈ ಥರ ಎಲ್ಲ ನೋಡಬೇಡಿ ಆಯಿತಾ. ಅವರಿಗೂ ಒಂದು ಬೆಲೆ ಅನ್ನೋದಿರುತ್ತೆ. ಅವ್ರಿಗೂ ಕೂಡ ಒಂದು ಮನಸ್ಸು ಅನ್ನೋದಿರುತ್ತೆ. ಆ ಮನಸ್ಸಿಗಾಗಲಿ ಅವರ ಒಂದು ಫೀಲಿಂಗ್ಸಿಗಾಗಿ ನೀವು ಬೆಲೆ ಕೊಡಿ, ಅಷ್ಟೇ ಕೇಳೋದು. ಸೊ ನಾನು ಕೂಡ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಗುರುವಾರ ಅಲ್ವಾ, ಗುರುವಾರ ಆಗಿರೋದ್ರಿಂದ ಎಲ್ಲ ಕೆಲಸ ಎಲ್ಲ ಮುಗೀತು. ಜೀವಿತ ಕೂಡ ಬಂದಳು. ಅವ್ರ ಅಮ್ಮ ಎಲ್ಲ ಸ್ವಲ್ಪ ಕಾಲೇಜ್ ಹತ್ರ ಹೋಗಿದ್ರು, ಅದಕ್ಕೆ ಅವಳು ಬಂದಿಲ್ಲ, ನಮ್ಮ ಮನೆಯಲ್ಲೇ ಇದ್ಲು. ಗುರುವಾರ ಆಗಿರೋದ್ರಿಂದ ಸೊ ನಾನು ಕೂಡ ಪೂಜೆ ಎಲ್ಲ ಕೆಲಸ ಎಲ್ಲ ಬೇಗ ಮುಗೀತು. ಫುಲ್ ಮೇಲಿಂದೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಆಮೇಲೆ ಇವಾಗ ಪೂಜೆ ಮಾಡಬೇಕಲ್ವ, ಪೂಜೆ ಮಾಡ್ತಾಯಿದ್ದೀನಿ. ಗುರುವಾರ ಅಂದರೆ ಏನೋ ಒಂಥರ ಖುಷಿ, ನಮ್ಮ ರಾಯರ ವಾರ. ಸೊ ಈ ತಿಂಗಳು ಡಿಸೆಂಬರ್ 1 ಸೋಮವಾರನೇ ಏಕಾದಶಿ ಬಂದಿದೆ. ಯಾರ್ಯಾರು ಏಕಾದಶಿನ ಆಚರಿಸ್ತೀರಾ, 1ನೇ ತಾರೀಕು ಇದೆ ಏಕಾದಶಿ, ಆಚರಿಸಿ. ಏಕಾದಶಿ ಮಾಡೋರು ಏಕಾದಶಿ ಮಾಡ್ತಾರೆ. ಸೊ ಅವ್ರಿಗೆ ಒಳ್ಳೆಯದಾಗಲಿ, ರಾಯರು ಒಳ್ಳೇದು ಮಾಡಲಿ. ಸೊ ದಶಮಿ ಬಂದು ಭಾನುವಾರ ಬರುತ್ತೆ. ನಾನ್ ವೆಜ್ ತಿನ್ನಬೇಡಿ. ಮತ್ತು ದ್ವಾದಶಿ ಕೂಡ ನಾನ್ ವೆಜ್ ತಿನ್ನಬೇಡಿ, ರಾಯರ ಏಕಾದಶಿ ಮಾಡೋವಂಥವ್ರು. ಸೊ ನಾನಿವಾಗ ಇಲ್ಲಿ ಪೂಜೆ ಎಲ್ಲ ಆಯಿತು. ಮತ್ತು ಒಬ್ಬರು ಗೊತ್ತಿರೋರೊಬ್ಬರು ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದರು. ಸೊ ಅವ್ರನ್ನ ನೋಡ್ಕೊಂಬರೋಣ ಅಂಥೇಳಿ ಹೋಗ್ತಾಯಿದ್ದೆ. ತಲೆನೂ ಬಾಚ್ಕೊಂಡಿಲ್ಲ, ಸುಮ್ಮನೆ ಹಂಗೇ ಕ್ಲಿಪ್ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ. ಸುಮ್ಮನೆ ಈಗ ಆಚೆ ಹೋದ್ರೂ ತಲೆ ಬಾಚಿದ್ರೆ ವೇಸ್ಟ್, ಗಾಳಿಗೆಲ್ಲ ಹಾರಾಡಿ ಮತ್ತೆ ಸಿಕ್ಕಾಗುತ್ತೆ. ಬಂದಮೇಲೆ ತಲೆ ಬಾಚೋಣ ಅಂಥೇಳಿ ಹಾಗೆ ಕ್ಲಿಪ್ ಹಾಕ್ಕೊಂಡು ಹೋಗ್ತಾಯಿದ್ದೆ. ಕ್ಲಿಪ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಕಲರ್ ಹೇಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು ಕ್ಲಿಪ್ಪು. ಸೊ ಹಾಗೆ ನಾನು ಜೀವಿತ ಹೋದ್ವಿ, ವಾಪಸ್ ಬಂದು ಊಟ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೈಟು ಅಲಸಂಡೆ ಕಾಳು ಸಾಂಬಾರು ಮಾಡಿದ್ದೆ, ತರಕಾರಿ ಎಲ್ಲ ಹಾಕಿ. ಸೊ ಅನ್ನ ಸಾಂಬಾರು, ಹಂಗೆ ಜೊತೆಗೆ ಒಂದು ಜಾಂಗೀರ್ ಇತ್ತು. ಜಾಂಗೀರ್ ನಂಗೆ ಸಖತ್ ಇಷ್ಟ. ಸೊ ಯಾಕೋ ನನಗೆ ಗೊತ್ತಿಲ್ಲ, ಬ್ಲಾಕ್ ಡ್ರೆಸ್ ತಗೋಬೇಕಂತ ಸಖತ್ ಅನಿಸ್ತಾ ಇತ್ತು. ತುಂಬ ದಿವಸ ಬ್ಲಾಕ್ ಡ್ರೆಸ್ ಮತ್ತು ಬ್ಲಾಕ್ ಸೀನ್ ಅಂತ ಇರಲಿಲ್ಲ. ಸೊ ಏನೋ ಗೊತ್ತಿಲ್ಲ, ಅದಕ್ಕೆ ಸೊ ನೋಡಿ ಬ್ಲಾಕ್ ಡ್ರೆಸ್ನ ಬುಕ್ ಮಾಡಿದ್ದೆ. ಟಾಪು ಸೊ ಈ ಥರ ಬರುತ್ತೆ, ಈ ಥರ ಬರುತ್ತೆ. ಕೆಳಗಡೆ ಬಾಟಮ್ ಈ ಥರ ಫ್ಲವರ್ ವರ್ಕ್ ಇದೆ, ರೆಡ್ ಕಲರ್. ಸೊ ಇದು ಬ್ಲಾಕ್ ಮಾಡಿದೆ ನೋಡಿ, ಬಟನ್ಸ್ ಇದೆ. ಸೊ ಇಷ್ಟ ಆಯ್ತು ನನಗೆ, ಹೇಗೆ ಕಾಣಿಸ್ತಿದೆ. ಸೊ ಚೆನ್ನಾಗಿದೆ. ಇದಕ್ಕೆ ನಾನು 320 ರೂಪೀಸ್ನ ಪೇ ಮಾಡಿದೆ. ಸೊ ವರ್ಕ್ ಇದೆ, ಚೆನ್ನಾಗಿದೆ. ಟಾಪ್ ರಯನ್ ಕ್ಲಾತ್, ನಾನು ಕಾಟನ್ ಅಂತ ಅನ್ಕೊಂಡಿದ್ದೆ. ನಾನು ಫುಲ್ ಡಿಸ್ಕ್ರಿಪ್ಷನ್ ನೋಡಿಲ್ಲ, ತಗೋಬೇಕಾದಾಗ ಅರ್ಜೆಂಟಾಗಿ ಬುಕ್ ಮಾಡಿಬಿಟ್ಟಿದೆ. ಬ್ಲಾಕ್ ಕಲರ್ ಚೆನ್ನಾಗಿದೆ ಅಂತೇಳಿ. ಸೊ ಯಾವಾಗಾದ್ರೂ ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಚೆನ್ನಾಗಿದೆ, ನಿಮಗೆಲ್ಲ ಚೆನ್ನಾಗಿದೆ ಅನಿಸ್ತಾ? ಸೊ ಕಮೆಂಟ್ ಮಾಡಿ. 320 ರೂಪೀಸ್ ಟಾಪು. ಸೊ ಮತ್ತು ಇನ್ನೊಂದು ಡ್ರೆಸ್ ಬುಕ್ ಮಾಡಿದೆ, ಬಟ್ ನೋಡೋಕ್ಕಿಂತ ಚೆನ್ನಾಗಿದೆ. ಕ್ಲಾತ್ ಕೂಡ ಚೆನ್ನಾಗಿದೆ ನೋಡಿ, ನೋಡ್ತಾ ಇರೋದು. ಕ್ಲಾತ್ ಚೆನ್ನಾಗಿದೆ, ಪ್ಯಾಂಟು. ಸೊ ಬಟ್ ನನಗಿದು ರೇಟ್ ಜಾಸ್ತಿ ಆಯಿತು ಅನ್ನಿಸ್ತು. ಪ್ಯಾಂಟು ಟಾಪಿಗೆ 3 ಇದೆ. ಸೊ ಈ ಬಟ್ಟೆಗೆ ಅಷ್ಟು ರೇಟು ಜಾಸ್ತಿ ಅನಿಸ್ತು. 570 ರೂಪೀಸ್ ಕೊಟ್ಟಿದ್ದಕ್ಕೆ ತಗೋಬೇಕಾದ್ರೆ ಅನಿಸ್ಲಿಲ್ಲ, ಚೆನ್ನಾಗಿದೆ ಅನ್ಕೊಂಡೆ. ಚೆನ್ನಾಗಿದೆ, ಬಟ್ ನಾಟ್ ಬ್ಯಾಡ್, ಬಟ್ ರೇಟ್ ಜಾಸ್ತಿ ಆಯಿತು ಅನಿಸ್ತು. ಸೊ ಇದು ಕಾಸ್ಟ್ ಒಂದು ಏನಿದ್ರು 400-350 ಅಷ್ಟೇ. ನೋಡಿ ಈ ಥರ ಬರ್ತಿದ್ದು ಕ್ಲಾತ್, ಹಾಲಿಯಾ ಕಟ್ ಬರುತ್ತೆ. ಕ್ಲಾತು ಅಷ್ಟೇ ಚೆನ್ನಾಗಿದೆ, ಒಂಥರ ಸಿಲ್ಕ್ ಟೈಪ್ ಕ್ಲಾತ್ ಇದೆ. ಸ್ಲೀವ್ ಇದೆ, ಸ್ಲೀವ್ ಸ್ಲೀವ್ ಇದೆ. ಸೊ ಇಲ್ಲಿ ನೋಡಿ ನಿಮಗೆ ನೆಕ್ಕಲ್ಲಿ ಈ ಥರ ವರ್ಕ್ ಇದೆ, ಲೇಸ್ ವರ್ಕ್ ಮಾಡಿದ್ದಾರೆ. ಸೊ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ವೇಲ್ ಕೂಡ ಕೊಟ್ಟಿದ್ದಾರೆ. ಟಾಪು ಪ್ಯಾಂಟು ಮತ್ತು ವೇಲ್ ನೋಡಿ ಈ ಥರ ಬರುತ್ತೆ, ಲೇಸ್ ವರ್ಕ್, ಸಿಂಪಲ್ಗೆ ಲೇಸ್ ವರ್ಕ್ ಮಾಡಿದ್ದಾರೆ ಫುಲ್ಲು. ಸೊ ಮತ್ತೆ ಪ್ಲೇನ್ ಬರುತ್ತೆ, ಈ ಥರ ವೇಲ್ ಬರುತ್ತೆ. ಸೊ ವೇರ್ ಮಾಡಿದಾಗ ನಿಮಗೆ ಒಂದ್ಸಲ ತೋರಿಸ್ತೀನಿ. ಸೊ ಬಟ್ ಇದು ಓಕೆ, ಚೆನ್ನಾಗಿದೆ ಅನಿಸ್ತು ನನಗೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ತೊಗೊಂಡೆ. ಬಟ್ ಅದರ ರೇಟು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಈ ಒಂದು ಕ್ಲಾತಿಗೆ. ಬಟ್ ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತೀವಿ ವೇರ್ ಮಾಡಿದಾಗ. ನೋಡಿ ಈ ಥರ ಕಾಣಿಸ್ತೀವಿ ವೇರ್ ಮಾಡಿದ್ರೆ.
ಸೊ ಒಂದು ಇವತ್ತೊಂದು ಸ್ಯಾರಿ ಆರ್ಡರ್ ಬಂದಿದೆ ನನಗೆ. ನಿಮಗೆ ಗೊತ್ತಿದೆ, ನಾವು ಮೀಶೋದಲ್ಲಿ ಕೂಡ ಮೀಶೋ ಸಪ್ಲೈಯರ್ ಅಕೌಂಟ್ನ ಯೂಸ್ ಮಾಡ್ತಿದ್ದೀನಿ. ಮೀಶೋದಲ್ಲಿ ಸಪ್ಲೈಯರ್ ಆಗಿದ್ದೀನಿ. ಸೊ ಸ್ಯಾರೀಸ್ದು ಆರ್ಡರ್ ಬರ್ತಾಯಿದೆ. ಮುಂಚೆ ಆರ್ಡರ್ ಬರ್ತಾ ಇರಲಿಲ್ಲ ಅನ್ಕೊಂಡು 2-3 ಆರ್ಡರ್ ಬಂದಿತ್ತು, ಅದನ್ನು ಮತ್ತೆ ಸ್ಟಾಪ್ ಆಗಿತ್ತು. ಇವಾಗ ಮತ್ತೆ ಸ್ಯಾರಿದು ಆರ್ಡರ್ಸ್ ಬರ್ತಾ ಇದೆ, ಖುಷಿ ಆಯಿತು. ಸೊ ಇವತ್ತು ಗುರುವಾರ ಇವತ್ತೊಂದು ಆರ್ಡರ್ ಬಂದಿದೆ. ಸೊ ಯಾವುದೋ ಸ್ಯಾರಿ ಆರ್ಡರ್, ಫ್ಯಾನ್ಸಿ ಸ್ಯಾರಿ ಒಂದು ಅಪ್ಲೋಡ್ ಮಾಡಿದೆ. ಸೊ ಆರ್ಡರ್ ಬಂದಿದೆ. ಇವಾಗ ನಾನು ಅದನ್ನು ಪ್ಯಾಕ್ ಮಾಡಬೇಕು. ಸೊ ಪ್ಯಾಕ್ ಮಾಡ್ತೀನಿ ನೋಡಿ. ನಿಮಗೆ ತೋರಿಸ್ತೀನಿ. ಮೀಶೋದ ಆರ್ಡರ್ ಬಂದಿದೆ. ಸೊ ನೋಡಿ ನೋಡ್ತಾ ಇರ್ಬೋದು, ಈ ಒಂದು ಆರ್ಡರ್ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಆರ್ಡರ್ ಪೆಂಡಿಂಗ್ ಅಂತ. ನನ್ನ ಆರ್ಡರ್ನ ಅಕ್ಸೆಪ್ಟ್ ಮಾಡಿಲ್ಲ, ಸೊ ಅದಕ್ಕೆ ಆರ್ಡರ್ ಪೆಂಡಿಂಗ್ ಅಂತ ಬರ್ತಾ ಇದೆ. ಸೊ ಈ ಒಂದು ಆರ್ಡರ್ ನೀವು ಅಕ್ಸೆಪ್ಟ್ ಮಾಡಿದ್ರೆ ಈ ಆರ್ಡರ್ 0 ಅಂತ ಬರುತ್ತೆ. ಈಗ ಆರ್ಡರ್ ಬಂದಿದೆ, ಆರ್ಡರ್ನ ಪ್ಯಾಕ್ ಮಾಡಬೇಕು. ಸೊ ನೋಡಿ ನೋಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಯಾರಿಗಾದ್ರೂ ಮೀಶೋ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದೆ, ಸೊ ಪ್ಲೀಸ್ ನನಗೆ ಕಮೆಂಟ್ಸ್ ಮಾಡಿ. ಮೀಶೋ ಬಗ್ಗೆ ನನಗೆ ಗೊತ್ತಿರೋ ಅಂತ ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ಸೊ ನೆಕ್ಸ್ಟ್ ಬೇಕಿದ್ರೆ ಕಮೆಂಟ್ ಮಾಡಿ, ಬೇಕು ಅನ್ನೋಗೆ. ಮೀಶೋದಲ್ಲಿ ಏನಾದ್ರು ವರ್ಕ್ ಮಾಡ್ತೀನಿ ಅನ್ನೋರಿಗೆ, ಸ್ಯಾರಿ ಬಿಸ್ನೆಸ್ ಅಥವಾ ಸ್ಯಾರಿ ಏನಾದರೂ ಸ್ಯಾರಿ ಆಗಿರ್ಬೋದು, ಟಾಪ್ಸ್ ಕುರ್ತೀಸು ಏನಾದ್ರು ಆಕ್ಸೆಸರಿ ಸೇಲ್ ಮಾಡ್ತೀನಿ ಅನ್ಕೊಂಡಿರೋರಿಗೆ, ಸೊ ಮೀಶೋದಲ್ಲಿ ವರ್ಕ್ ಮಾಡ್ತೀನಿ ಅನ್ನೋರಿಗೆ, ಸೊ ನನಗೆ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ಅಷ್ಟು ನನಗೆ ಹೇಳ್ಕೊಂಡು ಇಷ್ಟು ಮನೆಯಲ್ಲಿ ಎಲ್ಲ ಕೆಲಸನೂ ಆಗಿತ್ತು. ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೂ ನಾನು 1 ಅವರ್ ವಾಕಿಂಗ್ ಮಾಡ್ತೀನಿ ನೋಡಿ. ಇದೇ ನಾನು ವಾಕಿಂಗ್ ಮಾಡೋ ಅಂಥ ಜಾಗ ಬಂದು ತುಂಬಾ ಚೆನ್ನಾಗಿದೆ. ಈ ಒಂದು ಪ್ಲೇಸ್ ಪೊಲೀಸ್ ಕ್ವಾರ್ಟರ್ಸ್ ಇದೆ ಆ್ಯಕ್ಚುಲಿ ಬಂದು. ಅಲ್ಲಿ ಒಂದು ಚಾಮುಂಡೇಶ್ವರಿ ಟೆಂಪಲ್ ಕೂಡ ಇದೆ, ಚೆನ್ನಾಗಿರುತ್ತೆ. ಮಳೆ ಬಂದಾಗಂತೂ ಈ ಒಂದು ಪ್ಲೇಸ್ ಹೆಂಗಿರುತ್ತೆ ಗೊತ್ತಾ, ವಾಕಿಂಗ್ ಮಾಡೋದಕ್ಕೆ ಸಖತ್ತಾಗಿರುತ್ತೆ. ಸುತ್ತಮುತ್ತ ಗಿಡ ಮರಗಳು, ತುಂಬ ದೊಡ್ಡ ದೊಡ್ಡ ಮರಗಳು ಮತ್ತು ನವಿಲುಗಳು ಕೂಡ ಇರುತ್ತೆ ಇಲ್ಲಿ, ಸಖತ್ತಾಗಿರುತ್ತೆ. ನಾನು ಇಲ್ಲಿ ವೀಡಿಯೋನ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ, ಯಾಕೆಂದರೆ ವೀಡಿಯೋಲಿ ಲೆಂತಿ ಆಗುತ್ತೆ ಅಂತೇಳಿ. ಇದು ನಮ್ಮ ಮಕ್ಕಳು, ನನ್ನ ಮಗವನು ದೊಡ್ಡವನು, ಸೊ ಇಬ್ಬರು ಬಂದು ನನ್ನ ಮಗನ ಫ್ರೆಂಡ್ಸು. ಎಲ್ಲರೂ ಆಟ ಆಡಿಕೊಂಡು ಬರ್ತೀವಿ ಮನೆಗೆ. ಸಂಜೆ ಆಯಿತು, 6 ಗಂಟೆಗೆ ಮನೆಗೆ ಬಂದೆ. ಅವ್ನಿಗೆ ಬಂದ್ಬಿಟ್ಟು ಹಾಲೆಲ್ಲ ಕಾಯಿಸ್ಕೊಟ್ಟೆ, ಕೂಡದೆ ಹೋಮ್ವರ್ಕ್ ಮಾಡ್ತಿದ್ದಾನೆ. ಸೊ ನೈಟ್ ಊಟಕ್ಕೆ ನನ್ನ ಫ್ರೆಂಡ್ ಸಾಂಬಾರು ಕೊಟ್ಟಿದ್ದಾರೆ ಗೈಸ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.